ಬನಾನಾ ಸ್ಟೆಮ್ ಸುಕ್ಕ ಅಥವಾ ಪಲ್ಯ, ಬಾಳೆದಿಂಡಿನ ಪಲ್ಯ ಅಥವಾ ಸುಕ್ಕ ತುಂಬಾ ಈಸಿಯಾಗಿ ಮಾಡ್ಬೋದು. ಕೆಲವರಿಗೆ ಕಷ್ಟ ಅಂತ ಅನಿಸ್ತದೆ, ಆದರೆ ಫುಲ್ ವಿಡಿಯೋ ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೀತಿ ಬಾಳೆದಿಂಡಿನದ್ದು ಸಿಪ್ಪೆ ತೆಗಿಬೇಕು ಮೇಲ್ಗಡೆಯಿಂದ. ಎಷ್ಟು ಆಗುತ್ತೆ ನೋಡಿ ಅಷ್ಟು ತೆಗೀರಿ, ಸಿಪ್ಪೆ ಬರುತ್ತೆ ಈಸಿಲಿ ತೆಗೆಯುವಾಗ. ನಂತರ ನಾವು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಈ ಬಾಳೆದಿಂಡು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಲಾಸಿಗೆ ಒಳ್ಳೆಯದು, ಡಯಾಬಿಟೀಸ್ ಮ್ಯಾನೇಜ್ ಮಾಡುತ್ತೆ, ಕಿಡ್ನಿ ಹೆಲ್ತಿಗೆ ಮತ್ತು ದೇಹದಿಂದ ಟಾಕ್ಸಿನ್ಸ್ ಹೊರಗೆ ಹಾಕುತ್ತೆ. ತುಂಬಾ ಒಳ್ಳೆಯದು. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ. ಈ ರೀತಿ ರೌಂಡಾಗಿ ಕಟ್ ಮಾಡಿ ಅದರ ನಾರಿನಾಂಶವನ್ನು ಕೈಯಲ್ಲೇ ಸುತ್ತಕೊಳ್ಬೇಕು. ಚೆನ್ನಾಗಿ ಹೋಗುತ್ತೆ ಅದು, ಕೈಯಲ್ಲೇ ಇದು ಮಾಡಿದರೆ ಆಯಿತು. ಮತ್ತು ಸಣ್ಣ ಪೀಸ್ ಮಾಡಬೇಕು. ಈ ರೀತಿ ಸಣ್ಣ ಪೀಸ್ ಮಾಡಿ ಒಂದು ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಒಂದು ಲೆಮನ್ ಅಥವಾ ವಿನಿಗರ್ ಏನಾದರೂ ಹಾಕಿಬಿಟ್ಟು ಕಲರ್ ಚೇಂಜ್ ಆಗೋದಾಗಿ ನೀರಿನಲ್ಲಿ ಹಾಕಿಡಿ. ಮತ್ತು ಒಂದು 2 ಸಲ ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಬೇಯಿಸ್ತೇನೆ. ಜಾಸ್ತಿ ನೀರು ಹಾಕೋದಿಲ್ಲ, ಸ್ವಲ್ಪನೇ, ಯಾಕೆಂದರೆ ಆ ನೀರು ನಾವು ವೇಸ್ಟ್ ಮಾಡಬಾರ್ದು, ಒಳ್ಳೆಯದು. ಕೆಲವರು ಹಾಗೆಯೇ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿತಾರೆ. ಇದಕ್ಕೆ ಸಾಲ್ಟ್ ಹಾಕಿಬಿಟ್ಟು ನಾನು ಸ್ವಲ್ಪ ಬೇಯಿಸ್ತೇನೆ. ಈ ಕಡೆ ಸುಕ್ಕಕ್ಕೆ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಸ್ವಲ್ಪ ಚನಾ ದಾಲ್ ಅಂದರೆ ಕಡಲೆಬೇಳೆ, ಧನಿಯಾ, ಜೀರಾ, ಮೆಂತೆ, ಸಾಸಿವೆ ಇಷ್ಟನ್ನು ಹಾಕಿಬಿಟ್ಟು ಹುರಿತೇನೆ. ನಾನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾನು ಬ್ಯಾಡಗಿ ಚಿಲ್ಲಿ ಹಾಕ್ತೇನೆ. ಬೇಕಾದವರು ರೌಂಡಿದ ಗಿಡ್ಡ ಇನ್ನೊಂದು ಮೆಣಸು ಹಾಕ್ಬೋದು. ಬ್ಯಾಡಗಿ ಚಿಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹುರಿತೇನೆ. ನಂತರ ಇಲ್ಲಿ ನಾನು ತೆಂಗಿನ ತುರಿಯನ್ನು ಕೂಡ ನಾನು ಸ್ವಲ್ಪನೇ ಫ್ರೈ ಮಾಡ್ತೇನೆ, ಅಂದರೆ ಚೆನ್ನಾಗಿ ರೋಸ್ಟ್ ಆಗುವ ಥರ. ಹಸಿ ತೆಂಗಿನಕಾಯಿ ಹಾಕಿದರೆ, ತೆಂಗಿನ ತುರಿ ಹಾಕಿದರೆ ಮಾಯ್ಶ್ಚರ್ ಬಿಟ್ಕೊಂಡು ಅದು ಸ್ವಲ್ಪ ಅಂಟ್ಕೊಂಡ ಹಾಗೆ ಆಗುತ್ತೆ. ಮಿಕ್ಸಿಯಲ್ಲಿ ಹಾಕುವಾಗ ಈ ಥರ ಡ್ರೈ ಆಗಿ ಬರುವುದಿಲ್ಲ ಪೌಡ್ರ್ ನೋಡಿ. ಈ ಥರ ಡ್ರೈ ಪೌಡ್ರ್ ಹೇಗೆ ಆಗಿದೆ ನೋಡಿ, ಚೆನ್ನಾಗಿ ಈ ಥರ ಪೌಡ್ರ್ ಆಗಬೇಕು. ತರಿ ಪೌಡ್ರ್ ಮಾಡಬೇಕು, ಫೈನ್ ಅಲ್ಲ. ನಂತರ ಒಗ್ಗರಣೆಗೆ ಸಾಸಿವೆ ಹಾಕಿಬಿಟ್ಟು, ಚನದಾಲ್ ಕಡಲೆಬೇಳೆ ಹಾಕಿಬಿಟ್ಟು, ಡ್ರೈ ಚಿಲ್ಲಿ ಹಾಕಿ, ಕರಿಪತ್ತ ಕೂಡ ಹಾಕ್ಬೋದು. ಇಲ್ಲಿ ಚಾಪ್ಡ್ ಗಾರ್ಲಿಕ್ ಹಾಕ್ತಾ ಇದ್ದೇನೆ, ಮತ್ತೊಂದು ಆನಿಯನ್ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ನಾನಿಲ್ಲಿ ಹೋಮ್ ಮೇಡ್ ಕರಿಪತ್ತ ಪೌಡ್ರ್ ಹಾಕ್ತಾ ಇದ್ದೇನೆ. ನೀವು ಇಡೀ ಕರಿಪತ್ತ ಕೂಡ ಹಾಕ್ಬೋದು. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಆನಿಯನ್ ಇದಾಗೋವರೆಗೆ ಬಾಡಿಸಬೇಕು. ನಂತರ ಗ್ರೈಂಡ್ ಮಾಡಿದ ಮಸಾಲ ಪೌಡ್ರನ್ನು ಹಾಕಬೇಕು. ಚೆನ್ನಾಗಿ ಹುರಿಬೇಕು ಇದನ್ನು ಎಣ್ಣೆಯಲ್ಲಿ. ಮಸಾಲ ಚೆನ್ನಾಗಿ ಹುರಿದ ಮೇಲೆ ಟ್ಯಾಮ್ರಿನ್ ಪಲ್ಪ್ ಹಾಕ್ತಾ ಇದ್ದೇನೆ, ಅಂದರೆ ಹುಳಿ. ನೀವು ಮಿಕ್ಸಿಯಲ್ಲಿ ಹಾಕುವಾಗ ಕೂಡ ಒಂದು ಸಣ್ಣ ಹುಳಿ ಹಾಕ್ಬೋದು. ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪನೇ ಜಾಗ್ರಿ ಹಾಕ್ತಾ ಇದ್ದೇನೆ. ನಂತರ ಬೇಯಿಸಿದ ಬಾಳೆದಿಂಡನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಫಸ್ಟಿಗೆ ಬೇಯುವಾಗ ಉಪ್ಪು ಹಾಕಿದ್ದೇನೆ, ಮತ್ತು ನೋಡಿಕೊಂಡು ಹಾಕ್ಬೋದು. ಬೇಯಿಸಿದ ನೀರನ್ನು ಎಲ್ಲ ಹಾಕಬೇಕು ಅಂತ ಇಲ್ಲ, ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಬೋದು, ಇಲ್ಲಾಂದರೆ ತುಂಬ ತೆಳುವಾಗುತ್ತೆ. ಇಲ್ಲಿ ಸಾಲ್ಟ್ ಹಾಕಿ ನಾನು ಮೇಲ್ಗಡೆಯಿಂದ ಕೊರಿಯಾಂಡರ್ ಲೀವ್ಸ್ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಾತ್ರ ಮಸಾಲ ಎಳ್ಕೊಳ್ಳುವ ತನಕ ನಾವಿದನ್ನು ಬೇಯಿಸಬೇಕು. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.